ಹೆಣ್ಣಿಗೆ ವಶ ಆಗಬೇಡಿ. ಇನ್ನೊಂದರ ಹೆಣ್ಣಿಗೆ ನೀವು ವಶ ಆಯಿತು ಅಂದ್ರೆ, ತನ್ನ ಸತಿಯನ್ನ ಬಿಟ್ಟು ಪರಸತಿಯ ಬಗ್ಗೆ ನಿಮಗೆ ಗಮನ ಹೋಯಿತು ಅಂದ್ರೆ ನೀವು ಮೋಕ್ಷಕ್ಕೆ ಅಧಿಕಾರಿಗಳಾಗಲ್ಲ. ಒಳ್ಳೆಯದನ್ನ ನಿಮ್ಮ ಜೀವನದಲ್ಲಿ ನೋಡ್ಲಿಕ್ಕಾಗಲ್ಲ. ಹಾಗಾಗಿ ಮಹಾದೊಡ್ಡ ದೋಷ, ವನಿತೆಯ ವಶ ಆಗಬೇಡಿ. ಮತ್ತೊಂದು ಹೆಣ್ಣಿನ ಭಾವನೆಗಳಿಂದ ನಿಮ್ಮ ಮನಸ್ಸನ್ನ ಹಾಳು ಮಾಡಿಕೊಳ್ಳಬೇಡಿ. ಚಾರಿತ್ರ್ಯ ಶುದ್ಧಿ ತುಂಬಾ ಪ್ರಧಾನವಾಗಿ ಯೋಗ ಶಕ್ತಿಗೆ ಇದೊಂದು ಅಂಗವಾಗಿ ಉಪದೇಶ ಮಾಡಿದ್ದಾನೆ ಭಗವಂತ. ಯಾರು ಒಳಗಡೆಯಿಂದ ನೈತಿಕವಾಗಿ ಬಲವನ್ನ ಕಳೆದುಕೊಂಡಿದ್ದಾರೆ ಅವರ ಸಾಧನೆಗಳೆಲ್ಲ ನಾಶ ಆಗಿಬಿಡುತ್ತೆ. ನೂರಾರು ಜಪ ತಪ ಅನುಷ್ಠಾನ ಮಾಡಿರಲಿ, ಒಂದು ಹೆಣ್ಣಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅವರು ಮಾಡಿದ ಪುಣ್ಯಗಳೆಲ್ಲ ಸೋರಿ ಹೋಗುತ್ತೆ. ಅದು ತೂತಾದ ಮಡಿಕೆಯಲ್ಲಿ ನೀರನ್ನ ಹಾಕಿದ ಹಾಗೆ ಒಂದು ಹೆಣ್ಣಿನ ಭಾವನೆಯನ್ನು ಹೊತ್ತುಕೊಂಡು ಕರ್ಮಗಳನ್ನು ಮಾಡಿದ್ರೆ ಅದೆಲ್ಲ ಸೋರಿಕೆ ಆಗುತ್ತೆ. ಇದು ಪುರುಷರ ಭಾವನೆಯಿಂದ ಹೆಣ್ಣು ಮಾಡಬೇಡಿ ಅಂತ ಮತ್ತೆ ಅವರಿಗೂ ಉಪದೇಶ